वास्तव न्यूज में स्वागत है आपका। मैं हूं सरदार। भीमा तीर में एक सभा करते हैं ताकि वहां पर महाराष्ट्र और कर्नाटक पुलिस और कुछ प्रशासन मिलकर जनता को लेकर ये सभा करते हैं ताकि कुछ भी अगर यहाँ पर कोई नई गाड़ी आ गई और कोई नए चेहरे दिखने लग गए, अगर शक होने लग गया तो पुलिस को तुरंत खबर करना चाहिए। आज ये वजह से ताकि जनता को अब पुलिस पर बिल्कुल ही भरोसा नहीं है। ईमानदार पुलिस वाले भी आज भी बहुत सारे लोग हैं, मगर कुछ लोगों की वजह से अब कुछ लोगों को ईमानदार पुलिस वालों को धब्बा इसलिए लग जाता है ताकि वो अगर गैर कानूनी धंधों के बारे में अगर कोई मटका धंधा ऐसे कोई भी गैर कानूनी धंधों को अगर इंफॉर्मेशन दे जाते हैं तो कुछ पुलिस वाले उनको बता देते हैं ताकि आपका सारा खबर पुलिस तक पहुंचाने वाले यही है। जब वो अपनी दुश्मनी तो हो जाती है, पुलिस तो सुरक्षित रहती है, तो ये सोचती है जनता ताकि हमने कुछ कहने के बाद क्यों खामोखा जो गैर कानूनी धंधोदारों के साथ हम क्यों दुश्मनी ले, क्योंकि गैर कानूनी धंधेदार कुछ पुलिस वालों का मिली भगत रहती है ताकि इसलिए बोलकर क्यों खराब होना चाहिए और क्यों दुश्मनी लेना चाहिए। अब कुछ पुलिस वाले तो भरोसा तो देने लग गए हैं, सब पुलिस वाले ऐसे होते तो देश ऐसा ना होता, ताकि कुछ पुलिस वालों की वजह से ऐसा होने पर आज कुछ इंफॉर्मेशन पुलिस को नहीं मिल पाती। तो आप यहाँ पर एक सभा तो करने लगे भीमा तीर में ताकि पुलिस के साथ देने के लिए। अब यहाँ पर महाराष्ट्र पुलिस भी और यहाँ पर कुछ प्रशासन भी इस मंच पर क्या क्या भाषण करते हैं, आइए सुनेंगे एक रिपोर्ट में। ಬ್ಯಾಂಕ್ ಇದು ನಿಮಗೆ ಯಾವುದು ತೊಂದರೆ ಆಗಲ್ಲ ಅಂತ ಕಾರ್ಯಕ್ರಮ ಮಾಡಿದ್ದಾರೆ ಈ ಸರಿ ಅಲ್ವಾ। ಸೆಕೆಂಡ್ ಲಾಕರ್ ವಿಷಯ ಮಾತಾಡ್ತಾ ಇದ್ದೀರಾ। ಲಾಕರ್ ಅಲ್ಲಿ ಏನ್ ನೀವು ಇಟ್ಟಿರ್ತೀರಿ ಅನ್ನೋದು ನಮಗೂ ಕೂಡ ಗೊತ್ತಿರುತ್ತೆ। ನಿಮ್ಮ ಹತ್ರ ಒಂದು ಕೀ ಇರುತ್ತೆ, ನಮ್ಮ ಹತ್ರ ಒಂದು ಕೀ ಇರುತ್ತೆ, ಎರಡು ಜೊತೆ ಆಪರೇಟ್ ಮಾಡಿದ್ರೆ ಮಾತ್ರ ಲಾಕರ್ ಆಪರೇಟ್ ಆಗುತ್ತೆ। ಲಾಕರ್ ಒಳಗೆ ನಿಮ್ ಏನಿದೆ ದೇವಾಲಯದಿಂದ ಇಲ್ಲಿ ನಿಮ್ಮ ಊರಿನಲ್ಲಿ ಆ ಲಾಕರ್ ಅವರು ಯಾರು ಮುಟ್ಟಿಲ್ಲ। ಲಾಕರ್ ಅಲ್ಲಿರೋ ನಿಮ್ಮ ವಸ್ತುಗಳು ಹಾಗೆ ಇದೆ, ನೀವು ಅರ್ಜೆಂಟ್ ಏನ್ ಬೇಡ, ಸೋಮವಾರದಿಂದ ಯಾವಾಗ ಬೇಕಾದ್ರೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು। ಲಾಕರ್ ಆಪರೇಷನ್ ರೂಲ್ಸ್ ಪ್ರಕಾರ ಏನಿದೆ ಅದು ನೀವು ನೋಡ್ಕೋಬಹುದು। ಲಾಕರ್ ಏನು ತೊಂದರೆ ಇಲ್ಲ। ನಮ್ಮ ಒಬ್ಬ ಗ್ರಾಹಕರು ಇಲ್ಲಿ ಕೇಳ್ತಾ ಇದ್ರು ಲಾಕರ್ನು ಕಳ್ತನ ಆದ್ರೆ ಏನ್ ಮಾಡ್ಬೇಕು ಅಂತ। ನಿಮ್ಗೆಲ್ಲ ಗೊತ್ತಿರ್ಲಿ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಇಷ್ಟು ಕಳ್ತನಗಳು ದರೋಡೆಗಳು ಏನಾಗಿದ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಬ್ಯಾಂಕ್ಗಳಲ್ಲಿರೋ ಲಾಕರ್ ಇವತ್ತ ತನಕ ಯಾರೂ ಹೊಡೆದಿಲ್ಲ। ನಿಮ್ಗೆಲ್ಲ ಸಮಾಧಾನ ಅಲ್ಲ? ನಾನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲೂ ಲಾಕರ್ ಹೊಡೆದಿಲ್ಲ, ಇಲ್ಲೂ ಆಗಿಲ್ಲ, ಲಾಕರ್ ಯಾರು ಮುಟ್ಟಿಲ್ಲ। ಲಾಕರ್ ಆ ಸಿಸ್ಟಮ್ ಹಂಗೆ ಇದೆ, ಅದೇನು ಚೇಂಜ್ ಆಗಲ್ಲ। ನಿಮ್ಗೆಲ್ಲ ನಿಮ್ಮ ಒಳಗೆ ಇಟ್ಟಿರೋ ನಿಮ್ಮ ಒಡವೆಗಳು ಅಥವಾ ದಾಖಲಾತಿಗಳು, ಹಣ, ದುಡ್ಡು, ಬಂಗಾರ ಏನ್ ಇಟ್ಟಿದ್ರಿ ನೀವು ಅದೆಲ್ಲ ಸುರಕ್ಷಿತವಾಗಿದೆ, ಸರಿನಾ? ಇನ್ನು ಉಳಿದಿರೋದು ಒಂದೇ ಬಂಗಾರದ ವಿಷಯ। ಏನ್ ಮಾತಾಡ್ತಾ ಇದೀವಿ, ಬಂಗಾರದ ಕಳೆದ ವಿಷಯ। ಈಗ ಪೊಲೀಸ್ ಅಧಿಕಾರಿಗಳು ನಮ್ಮಲ್ಲಿ ನಿಮ್ಮ ಎದುರಿಗೆ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ, ನಾನು ಒಂದೇ ಒಂದು ಕೋಟ್ ಮಾಡ್ತೀನಿ। ಹೋದ ವರ್ಷನೂ ಹಿಂಗೆ ಆಗಿತ್ತು, ನಮ್ಮ ದಾವಣಗೆರೆ ಜಿಲ್ಲೆ ನ್ಯಾಮತಿ ಶಾಖೆಯಲ್ಲಿ ಅಲ್ಲಿ ಗ್ಯಾಸ್ ಕಟರ್ ತಂದು ರಾತ್ರಿ ಓಪನ್ ಮಾಡಿದ್ರು। ನಾನೇ ಹೋಗಿ ಇದೇ ತರ ಗ್ರಾಹಕರನ್ನ ಮಾತಾಡಿದ್ದೆ ಅವತ್ತು, ನಿಮ್ಗೆಲ್ಲ ಗೊತ್ತಿರಲಿ। ಅದನ್ನು ತಮಿಳುನಾಡಲ್ಲಿ ಹೋಗಿ ಗ್ರಾಮ್ ಟು ಗ್ರಾಮ್ ವಸ್ತುವನ್ನು ಪೊಲೀಸ್ ಅಥಾರಿಟೀಸ್ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ। ಅದನ್ನೆಲ್ಲ ಗ್ರಾಹಕರಿಗೆ ಕೊಡೋ ವ್ಯವಸ್ಥೆ ಅಲ್ಲಿ ನ್ಯಾಮತಿಲಿ ಆಗ್ತಾ ಇದೆ। ಹಂಗ ನ್ಯಾಮತಿಲಿ ಆಗೋದಾದ್ರೆ ಚಳ್ಳಕೆರೆಯಲ್ಲಿ ಯಾಕಾಗಲ್ಲ? ಇವತ್ತು ಬಹಳ ಗುಡ್ ನ್ಯೂಸ್ ಹೇಳಿದ್ದಾರೆ ನಮ್ಮ ಸಾಹೇಬರು। ಈಗ ಆಲ್ರೆಡಿ ನಿಮ್ಮಿಂದ ಬಂದಿರೋ ಬಂಗಾರದಲ್ಲಿ ಎಷ್ಟೋ ಬ್ಯಾಗ್ ಆಲ್ರೆಡಿ ವಸೂಲಿ ಮಾಡಿದ್ದಾರೆ। ದಯಮಾಡಿ ಅರ್ಥ ಮಾಡ್ಕೊಳ್ರಿ, ಕೆಲವು ಮುಖ್ಯ ವಿಷಯಗಳನ್ನ ಹಿಂಗ ಸಾರ್ವಜನಿಕವಾಗಿ ಅವರು ಕೂಡ ಹೇಳಿಕ್ ಆಗಲ್ಲ, ಯಾಕೆಂದ್ರೆ ಅದನ್ನ ಅದೇನು ವಿಚಾರಣೆ ಮಾಡೋದಿದೆ, ಇನ್ವೆಸ್ಟಿಗೇಷನ್ ನಿಮ್ಗೆ ನಾವು ಥ್ಯಾಂಕ್ ಯು ಸರ್, ನೋಟ್ ಮಾಡ್ಕೊಂಡಿದ್ದೀನಿ। ರಿನ್ಯೂವಲ್ ನಿಮಗೆ ಆ ಸಮಯ ಬಂದಾಗ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಅದನ್ನು ಮಾಡ್ಕೊಡ್ತೀವಿ ಸರ್। ರಿನ್ಯೂವಲ್ ಆಗದೇ ಇದ್ರೆ ಅದನ್ನ ನಾವು ನಮ್ಮ ಮೇಲಧಿಕಾರಿಗಳಿಗೆ ಮಾತಾಡಿ ಅದನ್ನ ಮಾಡಿಸ್ಕೊಡ್ತೀವಿ। ಅದ್ರ ಬಗ್ಗೆ ಬೇಕಾತಂದ್ರೆ ನಾವು ಕಾರ್ಡ್ರು ನಮ್ಮ ಮನೆಗೆ ಇರುವುದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು। ಸ್ವಲ್ಪ ಟೈಮ್ ತಗೊಳ್ತದ। ನಾವು ವಿಶ್ವಾಸದಿಂದ ಹೇಳಕತ್ತೀವಿ ಅಂತಂದ್ರೆ ನಮ್ಮ ಮ್ಯಾಗ ಇಲಾಖೆ ಮ್ಯಾಗ ವಿಶ್ವಾಸ ಇಡಬೇಕಾಗತ್ತ। ನಾವು 100% ನಿಮ್ದು ಹಿಡಿತೀವಿ ಅಂತ ನಾವು ಹೇಳ್ತಾ ಇದೀವಿ। ದಯವಿಟ್ಟು ನೀವು ಬ್ಯಾಂಕಿಗೆ ಹೋಗಿ ಅನವಶ್ಯಕವಾಗಿ ಅಲ್ಲಿ ತೊಂದರೆ ಕೊಡೋದು, ಅವ್ರಿಗೆ ಬ್ಯಾಂಕಿನ ವ್ಯವಹಾರದಲ್ಲಿ
ನಮ್ದು ಇದಾತು ಅದಾತು, ನಿಮ್ಮ ಇದನ್ನ ಕಳ್ಳತನ ಕೇಸ್ ನಮ್ಮಲ್ಲೇ ರಿಜಿಸ್ಟರ್ ಆಗಿದೆ. ಈಗ ಬ್ಯಾಂಕ್ನವ್ರ ಜವಾಬ್ದಾರಿ ಅಲ್ಲ, ನಮ್ ಜವಾಬ್ದಾರಿ. ನಾವು ಅದನ್ನ 100% ನಾವು ಅದನ್ನ ಡಿಟೆಕ್ಷನ್ ಮಾಡ್ತೀವಿ. ಅನವಶ್ಯಕವಾಗಿ ತಾವು ಅಲ್ಲಿ ಹೋಗಿ, ಯಾಕಂದ್ರೆ ನಿಮ್ ಕಷ್ಟ ಅರ್ಥ ಆಗುತ್ತೆ ನಮಗೆ. ಯಾಕಂದ್ರೆ ಒಂದು ಗುಂಜಿ ಬಂಗಾರ ಇವತ್ತ 1,009 ಇದೆ. 1,009 ಅಂದ್ರೆ ಒಂದು ತೊಲೆ ಬಂಗಾರಕ್ಕೆ 1,09,000 1,10,000 ರೂಪಾಯಿ ಇದೆ. ಅದನ್ನ ಗಳಿಸ್ಬೇಕಂತಂದ್ರೆ ಜೀವನ ಪರ್ಯಂತ ಒಂದೊಂದು ಗುಂಜಿ ನಾವು ಗಳಿಸ್ಬೇಕಾದ್ರೆ ಎಷ್ಟೋ ಶ್ರಮ ಪಡಬೇಕಾಗತ್ತ. ಈಗ ಆಗಿದೆ, ಇದು ಆಗಿದ್ದನ್ನ ನಾವು ಏನೋ ಈ ಸದ್ಯ ತಾವುಗಳೆಲ್ಲ ಸಹಿತ ಎಲ್ಲರೂ ಜವಾಬ್ದಾರಿ ಇರ್ತದೆ. ಯಾವ್ದಾದ್ರು ಸಂಶಯಾಸ್ಪದ ವ್ಯಕ್ತಿಗಳಾಗ್ಲಿ, ಸಂಶಯಾಸ್ಪದ ವಾಹನಗಳಾಗ್ಲಿ ಇಲ್ಲಿ ಎಲ್ಲಾದ್ರೂ ನಿಮ್ಗೆ ಏನಾದ್ರಲ್ಲಿ ಕಂಡು ಬಂದ್ರೆ ಅಥವಾ ಎಲ್ಲಾದ್ರೂ ಒಂದು ಮೂವ್ಮೆಂಟ್ ಆದದ್ದು ಗೊತ್ತಾಯ್ತಂದ್ರೆ ತಕ್ಷಣವೇ ನೀವು ಇಲಾಖೆಗೆ ತಿಳಿಸ್ಬೇಕಾಗತ್ತೆ. ತಿಳಿಸಿದಾಗ ನಾವು ಇಮಿಡಿಯೇಟ್ ಆಗಿ ಅವ್ರು ಯಾರು ಏಕ್ ಬಂದ್ರಿ ಏನಂತ ನಾವು ಅಲ್ಲೆಲ್ಲ ಕಳಿಸಿದೀವಿ. ಆಮೇಲೆ ನಮಗೆ ಇದರಲ್ಲಿ ಮಹಾರಾಷ್ಟ್ರ ಇದು ಸೋಲಾಪುರ SP ಅವರು ಮತ್ತ ಇಲ್ಲಿ ಮಂಗಳವಾರ DSP ಮತ್ತೆ ಇನ್ಸ್ಪೆಕ್ಟರ್ ಅವರು ಸಹಿತ ನಮಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಸಹಿತ ನಾವು ಥ್ಯಾಂಕ್ಸ್ ಹೇಳಿ ಬಯಸ್ತೇವೆ. ಯಾಕಂದ್ರೆ ಅಲ್ಲೆಲ್ಲ